ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವೇಳೆಯಲ್ಲಿ ಮಾಧ್ಯಮದ ಮುಖಾಂತರವಾಗಿ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವರಾಗಿ, ಕೂಡಿ ಬಂದು ಆರಾಧಿಸುವರಾಗಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಈ ವೇಳೆ ಇರುವಂಥ ಸ್ಥಳದಲ್ಲಿ ನಾವು ಕಣ್ಣನ್ನು ಮುಚ್ಚಿದವರಾಗಿ ಕರ್ತನನ್ನು ನಾವು ಸ್ತುತಿಸಿ ಆರಾಧಿಸೋಣ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ, ಉನ್ನತನೇ ಮಹೋನ್ನತನೇ ಅದ್ಭುತನಾದ ದೇವರೇ, ನಿಮಗೆ ಸ್ತೋತ್ರ ರಾಜ. ದೇವರೇ, ಇದುವರೆಗೂ ನಮ್ಮನ್ನು ನಡೆಸಿದ ನಿನ್ನ ಕೃಪೆ ಸ್ವಾಮಿ, ಇನ್ನು ಮೇಲೆ ನಮ್ಮನ್ನು ಕಾದು ಬರುವುದು ನಿಮ್ಮ ಕೃಪೆಯಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಕರ್ತಾದಿ ಕರ್ತನೆ, ನಿಮಗೆ ಸ್ತೋತ್ರ ಸ್ತೋತ್ರ ಎಂದು ಹೇಳಿ ಪ್ರಿಯರೇ, ನಾವಿರುವಂಥ ಸ್ಥಳದಲ್ಲಿ ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನು ದೃಷ್ಟಿಸಿ ನಾವು ಸ್ತುತಿಸೋಣ, ಆರಾಧಿಸೋಣ. ಕರ್ತನೆ, ಯಾರಾದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಅಂತ ನಾವು ಕೇಳೋಣ. ನನ್ನ ಗುಡಾರದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ, ನಮ್ಮ ಜೀವಿತದಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಬರಲಿ ರಾಜ. ದೇವರೇ, ನೀವು ನಮ್ಮನ್ನು ಆಳ್ವಿಕೆ ಮಾಡು. ದೇವರೇ, ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸಲಿ ಅಂತ ಹೇಳಿ ನಾವು ಬಾಯಿಗಳನ್ನು ತೆರೆದು ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಸ್ತೋತ್ರ ಸ್ತೋತ್ರ ರಾಜ. ಪರಿಶುದ್ಧನೇ ಪರಿಶುದ್ಧನೇ ನಿಮಗೆ ಸ್ತೋತ್ರ. ಮಹೋನ್ನತನಾದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ಮೋಸೆ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇರುವೇನು ಅಂತ ವಾಗ್ದಾನ ಮಾಡಿದ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ ರಾಜ. ಓ ಹಲ್ಲೆಲೂಯಾ. ಮಹಿಮೆ 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 ನಿಮಗೆ ಸ್ವಾಮಿ, ಮಹಾತ್ಮೆ ನಿಮಗೆ ದೇವರೇ, ನಿಮಗೆ ಸ್ತೋತ್ರ ರಾಜ. ಕರ್ತನೆ, ಆರಾಧಿಸುವ ಸ್ತುತಿಸುವಂತ ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಆತ್ಮದಿಂದ ನೀನು ತುಂಬಿಸು, ನಿನ್ನ ಅಭಿಷೇಕಿಸು, ನಿನ್ನ ಪ್ರಸನ್ನತೆಯಿಂದ ತುಂಬಿಸು ದೇವರೇ, ನಿಮಗೆ ಸ್ತೋತ್ರ ರಾಜ. ಹಲ್ಲೆಲೂಯಾ. ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮಗೆ ಸ್ತೋತ್ರ ರಾಜ. ಆಮೆನ್. ಹಲ್ಲೆಲೂಯಾ. ನಿಮಗೆ ಥ್ಯಾಂಕ್ ಯು, ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾವೆಲ್ಲರೂ ಹೃದಯದ ತುಂಬಿದವರಾಗಿ ನಾವು ದೇವರನ್ನು ಆರಾಧಿಸೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮೋಸೆ ಕಂಡ ಸಮ್ಮುಖ ನಾನು ಕಾಣಬೇಕು. ಮೋಸೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ಬಿರುಕಲಿ ನೀ ನನ್ನನ್ನು ನಿಲ್ಲಿಸು. ಬಂಡೆಯ ಬಿರುಕಲಿ ನೀ ನನ್ನನ್ನು ನಿಲ್ಲಿಸು. ನಿನ್ನ ಸಮ್ಮುಖದಲ್ಲಿ ನಾ ಸ್ತುತಿಸುವೆನು. ನಿನ್ನ ಸಮ್ಮುಖದಲ್ಲಿ ನಾ ಹಾಡುವೆನು. ನಿನ್ನ ಸಮ್ಮುಖ ಸಮ್ಮುಖ ಸಮ್ಮುಖ. ನಿನ್ನ ಸಮ್ಮುಖ
ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ನಮ್ಮಿಂದ ಏನೂ ಸಾಧ್ಯವಿಲ್ಲ. ನಿಮ್ಮ ಪ್ರಸನ್ನತೆಯಿಂದಲೇ ನಮ್ಮಿಂದ ಏನೂ ಸಾಧ್ಯವಿಲ್ಲ ರಾಜ. ದೇವರೇ, ನಿನ್ನ ಸಮ್ಮುಖವು, ನಿಮ್ಮ ಸಾನ್ನಿಧ್ಯವು ದೇವರೇ, ಮೋಸೆ ಸಂಗಡ ಇದ್ದಾಗೆ ನಮ್ಮ ಸಂಗಡ ನೀನಿದು ನಡೆಸುವ ದೇವರು ನೀನಾಗಿದೆ ರಾಜ. ನಿಮಗೆ ಸ್ತೋತ್ರ ದೇವರೇ. ನಮ್ಮ ಕಷ್ಟ, ಕಣ್ಣೀರು, ದುಃಖ, ವೇದನೆ, ಸಮಸ್ಯೆದಲ್ಲೂ ಕರ್ತನೆ ದೇವರೇ, ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ರಾಜ ನಮ್ಮನ್ನು ಬಲಪಡಿಸಿ ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಯೇಸುವೆ, ಇದುವರೆಗೂ ನಮ್ಮನ್ನು ಕರ್ತನೆ ಕಾದು ನಡೆಸಿದ ಆತನೇ ನಿಮಗೆ ಸ್ತೋತ್ರ ಎಂದು ಹೇಳಿ ಪ್ರಿಯರೇ, ವೇಳೆ ನಮ್ಮ ಹೃದಯದ ಅಂತರ ಆಳದಿಂದ ಕರ್ತನನ್ನು ನೋಡಿ ನಾವು ಸ್ತುತಿಸೋಣ, ಆತನನ್ನು ಮಹಿಮೆ ಪಡಿಸೋಣ. ದೇವರು ಎಂತ ಒಳ್ಳೆ ದೇವರು. ಆತ ನಮ್ಮನ್ನು ಪ್ರೀತಿಸಿ ತನಗೋಸ್ಕರವಾಗಿ, ನಿನಗೋಸ್ಕರವಾಗಿ ತನ್ನ ಜೀವವನ್ನೇ ಕೊಟ್ಟಂತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆತನ ಪ್ರೀತಿ ಅಪಾರವಾದುದು, ಆತನ ಪ್ರೀತಿ ಅಮೂಲ್ಯವಾದುದು. ಕರ್ತನೆ, ನಿನ್ನ ಪ್ರೀತಿಗಾಗಿ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ಅಂತ ಹೇಳಿ ಆತನ ನಾವು ಮಹಿಮೆ ಪಡಿಸೋಣ. ಹಾಲೆಲೂಯಾ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ನಿಮಗೆ ಸ್ತೋತ್ರ. ಹಾಲೆಲೂಯಾ, ಥ್ಯಾಂಕ್ ಯು, ಪ್ರೈಸ್ ಗಾಡ್. ಆತನಂತೆ ದೇವರು ನಮಗೆ ಲೋಕದಲ್ಲಿ ಯಾರು ಇಲ್ಲ ಪ್ರಿಯರೇ, ನಿನ್ನಂಥ ದೇವರು ನಮಗೆ ಯಾರು ಇಲ್ಲ ಅಂತ ಹೇಳಿ, ಓ ಆತನ ಹಾಗೆ ದೇವರು ನಮಗೆ ಇನ್ನೊಬ್ಬರು ಇಲ್ಲ ಅಂತ ಹೇಳಿ ನಮ್ಮ ಹೃದಯದ ಅಂತರಾಳದ ದೇವರನ್ನು ನಾವು ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು, ಪ್ರೈಸ್ ಗಾಡ್. ಹಾಲೆಲೂಯಾ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, 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 ನಿಮಗೆ ಸ್ತೋತ್ರ.
ನಿಮ್ಮಂತ ದೇವರು ನಮಗೆ ಇಲ್ಲ ರಾಜ. ದೇವರೇ, ನಿಮ್ಮನ್ನು ಸ್ವಂತ ದೇವರಾಗಿ ಆತುಕೊಂಡಂತ ಜನಾಂಗಗಳು ಅವರ ಭಾಗ್ಯವಂತರು, ಧನ್ಯರು ಅಂತ ಹೇಳಿದ ಸ್ವಾಮಿ. ನಮ್ಮನ್ನು ನಿನ್ನ ಆರಿಸಿಕೊಂಡಿರೋದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ದೇವರೇ, ನಮ್ಮನ್ನು ನಿಮ್ಮ ಸ್ವಂತ ಮಕ್ಕಳಾಗಿ ದೇವರೇ ನೀನು ಆರಿಸಿಕೊಂಡಿರುವುದಕ್ಕಾಗಿ, ನಿನ್ನ ಕರ್ತನೆ ಬೆಲೆ ಉಳ್ಳ ಕರ್ತನೆ ರಕ್ತವನ್ನು ಕೊಟ್ಟು ಕ್ರಯಕ್ಕಾಗಿ ನಮ್ಮನ್ನು ಕೊಂಡುಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಕರ್ತನೆ, ನಮ್ಮ ಆರಾಧನೆಯನ್ನು ಅಂಗೀಕರಿಸಿದೆ, ನಮ್ಮ ಆರಾಧನೆಯನ್ನು ಸಂಚರಿಸಿದೆ ರಾಜ. ಆರಾಧಿಸಿದ ಪ್ರತಿಯೊಂದು ಮಕ್ಕಳನ್ನು ದೇವರೇ ನೀನು ಆಶೀರ್ವದಿಸಿದೆ ಕರ್ತನೆ. ಮೀಡಿಯಾದ ಮುಖಾಂತರವಾಗಿ ದೇವರೇ ಕರ್ತನೆ ನೋಡುತ್ತಿರುವ ಪ್ರತಿಯೊಂದು ಮಕ್ಕಳನ್ನು ನೀನು ಅಭಿಷೇಕಿಸಿ ನೀನು ಆಶೀರ್ವದಿಸು ರಾಜ. ನೀನು ಅದ್ಭುತ ಕಾರ್ಯವನ್ನು ಮಾಡು. ಪ್ರಾರಂಭದಿಂದ ಮುಕ್ತಾಯದವರೆಗೂ ನೀನಿದ್ದು ನಡೆಸಿಕೊಟ್ಟಿಲ್ಲ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಮಾತನಾಡುವ ದಾಸನನ್ನು ಮುಚ್ಚುಮರೆ ಮಾಡು, ನೀನು ಪ್ರಕಟವಾಗು, ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡು ಕರ್ತನೆ. ನಿನಗೆ ಸ್ತೋತ್ರ. ಎಲ್ಲವೂ ನಿನ್ನ ಕರೆದಲ್ಲಿ ಒಪ್ಪಿಸಿಕೊಡುತ್ತಾ ಪ್ರಭು ಯೇಸುವಿನ ನಾಮದಲ್ಲಿ ಹಠ ಬಿದ್ದು ನಾನು ಬೇಡಿ ಹೊಂದುತ್ತೇನೆ, ಪ್ರೀತಿ ಉಳ್ಳ ಪರಲೋಕ ತಂದೆಯೇ, ಆಮೇನ್ ಆಮೇನ್. ದೇವರ ಸಂದೇಶಕ್ಕಾಗಿ ದೇವ ಸೇವಕರನ್ನು ನಾವು ಕರಗಳನ್ನು ತಟ್ಟಿ ಬರಮಾಡಿಕೊಳ್ಳೋಣ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Greetings to you in the loving name of our Lord and Savior Jesus Christ. ಪ್ರೀತಿಯುಳ್ಳ ತಂದೆಯಾದಂತ ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುವವನಾಗಿದ್ದೇನೆ. Last week we talked about on the title Be Strong, part number 1. ಕಳೆದ ವಾರದಲ್ಲಿ ನಾವು ಮಾತಾಡಿದಂತ ದೇವರ ಶೀರ್ಷಿಕೆಯು ಬಲಗೊಳ್ಳಿರಿ ಎನ್ನುವಂತ ಭಾಗ 1. This week also I want to share with you on the same topic, Be Strong, part number 2. ಈ ವಾರದಲ್ಲಿಯೂ ಅದೇ ಶೀರ್ಷಿಕೆಯಲ್ಲಿ ಬಲಗೊಳ್ಳಿರಿ ಎನ್ನುವಂತ ಶೀರ್ಷಿಕೆಯ ಭಾಗ 2 ಗಮನಿಸೋಣ. We have taken from Bible for our reference Isaiah chapter 55 verse 4. It says, encourage those who are afraid, tell them, be strong, fear not, for your God is coming to destroy your enemies, he is coming to save you. ಆ ಒಂದು ಶೀರ್ಷಿಕೆಗೆ ಮೂಲವಾಗಿ ಯೆಶಾಯನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 3-4 ವಾಕ್ಯಗಳನ್ನು ನೋಡೋಣ. ನಡುಗುವ ಮೊಣಕಾಳುಗಳನ್ನು ಬಲಗೊಳಿಸಿರಿ, ಭಯಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ, ನಿಮ್ಮ ದೇವರು ಮುಯ್ಯಿ ತೀರಿಸುವುದಕ್ಕೂ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೂ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. It is a choice we have to make whether to live in fear or in faith. ನಾವು ಭಯದಲ್ಲಿಯೇ ಜೀವಿಸಬೇಕೋ ಇಲ್ಲ ನಂಬಿಕೆಯ ಆಧಾರದ ಮೇಲೆ ಜೀವಿಸಬೇಕೋ ಎನ್ನುವಂತ ಒಂದು ಅವಕಾಶವನ್ನು ಆರಿಸಿಕೊಳ್ಳಬೇಕಾದಂತ ಒಂದು ಸ್ಥಿತಿಯಲ್ಲಿದ್ದೇವೆ. My dear friend, do you want to live in fear or in faith? ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಭಯದಲ್ಲಿ ಇಲ್ಲವೇ ನಂಬಿಕೆಯಲ್ಲಿ ಜೀವನ ಮಾಡಬೇಕು? This question is to everyone, whether you are rich or poor, or a king or a servant, or male or female, whether literate or illiterate. ಈ ಒಂದು ಪ್ರಶ್ನೆಯು ಮೇಲು ಕೀಳು ಎನ್ನದೆ ಯಾವುದೇ ಭೇದ ಭಾವವಿಲ್ಲದೆ ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ, ಹೆಣ್ಣು ಗಂಡು, ಶಿಕ್ಷಿತನೋ ಅಶಿಕ್ಷಿತನೋ ಎನ್ನುವಂತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಬರುವಂತ ಪ್ರಶ್ನೆಯಾಗಿದೆ. Living in fear will cost you a lot. It robs your life. ನಾವು ಭಯದಲ್ಲಿ ಜೀವಿಸಬೇಕೆಂದು ಆರಿಸಿಕೊಳ್ಳುವುದಾದ್ರೆ ಅದು ನಮ್ಮ ಜೀವವನ್ನೇ ಕ್ರಯಕ್ಕೆ ಕೊಡಬೇಕಾದಂತ ಪರಿಸ್ಥಿತಿಯಲ್ಲಿದೆ. Do you know what it cost Israelites? ಇಸ್ರಾಯೇಲರಿಗೆ ಯಾವ ಕ್ರಯವನ್ನು ಸಲ್ಲಿಸಬೇಕಾಗಿತ್ತು ಗೊತ್ತೋ? Their fear costed them 40 years of wandering around in the desert. ಅವರು ತೆರಬೇಕಾದಂತ ಕ್ರಯವು 40 ವರ್ಷಗಳು ಅವರು ಮರುಭೂಮಿಯಲ್ಲಿ ಅರಣ್ಯದಲ್ಲಿ ಅಲೆದಾಡುವಂತ ಪರಿಸ್ಥಿತಿ. Though they were promised a land of milk and honey, they could not reach that in 40 years. ಅವರಿಗೆ ಹಾಲು ಜೇನು ಹರಿಯುವಂತ ದೇಶವನ್ನು ದೇವರು ಕೊಡುವನೆಂದು ವಾಗ್ದಾನ ಮಾಡಿದ್ರು ಅವರು 40 ವರ್ಷಗಳು ಅರಣ್ಯದಲ್ಲಿ ಅಲೆದಾಡಬೇಕಾಯ್ತು. They wasted
40 years because of their faithless attitude. ಅವರ ಅಪನಂಬಿಕೆಯ ಒಂದು ಕ್ರಿಯೆಯಿಂದ 40 ವರ್ಷಗಳು ಅರಣ್ಯದಲ್ಲಿ ಕಳೆಯಬೇಕಾಯಿತು. The fear not only devastate your life, but also the people who are with you, your family, your children, and the neighbors, whomever you have the influence. ಈ ಒಂದು ಭಯ ಎನ್ನುವಂಥದ್ದು ನಿಮ್ಮನ್ನು ಮಾತ್ರ ನುಂಗುವುದಲ್ಲ, ನಿನ್ನ ಸುತ್ತಮುತ್ತಲು ಕಾಣಲ್ಪಡುವಂತ ಮತ್ತೆ ನಿನ್ನ ಕುಟುಂಬದವರು ಏನು ಕಾಣಲ್ಪಡುವಂತ ಎಲ್ಲರನ್ನೂ ಸಹ ಬಾಧಿಸುವಂತದ್ದಾಗಿ ಕಾಣಲ್ಪಡ್ತಾ ಇದೆ. Nowadays we have the same lifestyle, the lifestyle of fear because of COVID. ಈ ಕೋವಿಡ್ ನಿಂದ ಈ ದಿನದಲ್ಲಿ ನಮ್ಮೆಲ್ಲರಿಗೂ ಭಯದ ಒಂದು ವಾತಾವರಣದಲ್ಲಿ ಕಾಣಲ್ಪಡ್ತಾ ಇದ್ದೇವೆ. Whenever I get a call late in the night or in the early morning, there's a fear comes into my heart, thinking there's something wrong. Maybe someone is sick or maybe someone is dead. ನನಗೆ ಮುಂಜಾನೆಯಲ್ಲೋ ಇಲ್ಲ ರಾತ್ರಿಯ ವೇಳೆಯಲ್ಲೋ ಯಾವುದಾದ್ರೂ ದೂರವಾಣಿ ಕರೆ ಬರುವುದಾದ್ರೆ ಬಹಳ ಭಯವಾಗುತ್ತದೆ. ಯಾಕೆಂದರೆ ಯಾರಾದ್ರೂ ಸತ್ತಿರಬಹುದು, ಇಲ್ಲವೇ ಯಾರಾದ್ರೂ ಅಸ್ವಸ್ಥರಾಗಿ ಕಾಣಲ್ಪಡಬಹುದು ಎನ್ನುವಂತ ಭಯವು ಆವರಿಸಿಕೊಳ್ಳುತ್ತದೆ. But my dear friend, Bible says, do you want to live in fear or in faith? ಆದ್ರೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ನೀನು ಭಯದಲ್ಲಿ ಜೀವಿಸಬೇಕೋ ಇಲ್ಲ ನಂಬಿಕೆಯಲ್ಲಿ ಜೀವಿಸಬೇಕೋ ಎಂಬುದಾಗಿ. God himself goes to one person and says, be strong and courageous. ದೇವರು ತಾನೇ ಒಬ್ಬ ಮನುಷ್ಯನ ಬಳಿಯಲ್ಲಿ ಹೋಗಿ ನೀನು ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು ಎಂದು ಹೇಳುತ್ತಾನೆ. It was not a good situation. Someone dead and there are things to be done. That time the person who was supposed to do was filled with fear. So God himself goes and tells him, be strong and courageous. ಇಲ್ಲಿ ಒಬ್ಬ ವ್ಯಕ್ತಿಯು ಸತ್ತಿದ್ದಾನೆ, ಅನೇಕ ಕಾರ್ಯಗಳು ಮತ್ತು ಅನೇಕ ಜವಾಬ್ದಾರಿಗಳು ನೆರವೇರಿಸಲ್ಪಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ದೇವರು ಹೋಗಿ ಹೇಳ್ತಾನೆ, ನೀನು ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು ಎಂಬುದಾಗಿ. Let's see that in Joshua chapter 1 verse 1 to 9. I'll read it for you. After the death of Moses, the servant of Lord, the Lord said to Joshua, son of Nun, Moses' aide, Moses, my servant, is dead. No more. He's no more. Now then, you and all these people get ready to cross the Jordan River into the land I am about to give to them, to the Israelites. Verse 3 says, I will give you every place where you set your foot, as I promised to Moses. And he goes on and he says in verse 7, be strong and courageous. Be careful to obey all the law of my servant Moses gave you. Do not turn from it to the right or to the left, that you may be successful wherever you go. ದೇವರ ವಾಕ್ಯವು ಹೇಳಲ್ಪಟ್ಟಿದೆ ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದಿಂದ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನ ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಇದೇ ರೀತಿಯಾಗಿ ದೇವರು ಹೇಳುತ್ತಾ 7ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ, ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. Here we see the book of Joshua narrates how Joshua conquered the lands and distributed to Israelites, and how he was victorious and how he got this strength. ಈ ಒಂದು ಯೆಹೋಶುವನ ಪುಸ್ತಕದಲ್ಲಿ ಅವರು ಯಾವ ರೀತಿಯಾಗಿ ಯುದ್ಧಗಳನ್ನು ಮಾಡಿ
ದೇವರು ಕೊಡಬೇಕಾದಂತ ಸ್ವಾಸ್ಥ್ಯವನ್ನು ಯಾವ ರೀತಿಯಾಗಿ ಪ್ರತಿಯೊಬ್ಬರೊಂದಿಗೆ ಹಂಚಿಕೊಂಡರು, ಯಾವ ರೀತಿಯಾಗಿ ಯುದ್ಧಗಳಲ್ಲಿ ಜಯವನ್ನು ಗಳಿಸಿದರು, ಇದಕ್ಕೆ ಬೇಕಾದ ಬಲವನ್ನು ಹೇಗೆ ಪಡೆದುಕೊಂಡರು ಎಂಬುದಾಗಿ ವಿವರಿಸುವಂತ ಒಂದು ಪುಸ್ತಕವಾಗಿ ಕಾಣಲ್ಪಡ್ತಾ ಇದೆ. Here Joshua chose to live on faith rather than falling to the fear. ಇಲ್ಲಿ ಯೆಹೋಶುವನು ಭಯದಲ್ಲಿ ಜೀವಿಸುವುದಕ್ಕಿಂತಲೂ ನಂಬಿಕೆಯಲ್ಲಿ ಜೀವನ ಮಾಡುವುದನ್ನು ಆರಿಸಿಕೊಂಡನು. And the situation is such that Moses was dead. That's what God says. My servant Moses. After the death of Moses, he says, my servant is dead and is no more. And here is a situation where an expert leader is not available anymore, and there is no support for Joshua now, and he cannot lean on anybody's expertise now. He is all alone to lead the people of Israel. ಇಲ್ಲಿ 1ನೇ ವಾಕ್ಯದಲ್ಲಿ ದೇವರೇ ಹೇಳಿರುವಂತ ಪ್ರಕಾರವಾಗಿ ಮೋಶೆಯು ಸತ್ತಿದ್ದಾನೆ. ಎಲ್ಲವನ್ನು ಅರಿತಂತ, ಎಲ್ಲದರಲ್ಲಿ ಪಾರಂಗತನಾದಂತ, ತರಬೇತಿಯನ್ನು ಪಡೆದುಕೊಂಡಿರುವಂತ ಮೋಶೆಯು ಸತ್ತಿದ್ದಾನೆ. ಈ ಇಷ್ಟೊಂದು ದೊಡ್ಡ ಜನರ ಗುಂಪನ್ನು ನಡೆಸುವುದಕ್ಕೆ, ಮುಂದೆ ಆಗಬೇಕಾದಂತ ಸಂಗತಿಗಳನ್ನು ನೆರವೇರಿಸುವುದಕ್ಕೆ ಮಾಡಬೇಕಾಗಿರುವಂತವರು ಯಾರು ಇಲ್ಲ. ಯೆಹೋಶುವನು ಯಾವುದೇ ರೀತಿಯಾದಂತ ತರಬೇತಿಯನ್ನು ಹೊಂದಿದಂತ, ಪಾರಂಗತರಾದಂತ ವ್ಯಕ್ತಿಗಳು ಅವನ ಸಂಗಡ ಕಾಣಲ್ಪಡದೆ ಒಬ್ಬಂಟಿಗನಾಗಿ ನಿಂತಿರುವುದನ್ನು ನಾವು ಕಾಣುತ್ತೇವೆ. Here Joshua is getting graduated to be a leader, to lead such a big mass of Israelites, and this is the first assignment to him, and he did not have any experience of leadership. ಯೆಹೋಶುವನಿಗಾದರೂ ಯಾವುದೇ ಒಂದು ಯಜಮಾನಿಕೆ ಇಲ್ಲವೇ ನಡೆಸುವಂತ ತರಬೇತಿಯನ್ನು ಹೊಂದದೇ ಇರುವಂತ ವ್ಯಕ್ತಿಗೆ ಇಷ್ಟೊಂದು ದೊಡ್ಡ ಜನಾಂಗವನ್ನು, ಇಸ್ರಾಯೇಲ್ ಜನಾಂಗವನ್ನೇ ನಡೆಸಬೇಕಾದಂತ ಒಂದು ದೊಡ್ಡ ಜವಾಬ್ದಾರಿಯು ಆತನ ಕೈಗೆ ಬರುತ್ತದೆ. ಮಾತ್ರವಲ್ಲದೆ ಆತನು ಒಬ್ಬ ಜವಾಬ್ದಾರಿಯನ್ನು ನೆರವೇರಿಸುವಂತ ಮತ್ತು ಜನರನ್ನು ಮುನ್ನಡೆಸುವಂತ ಯಜಮಾನನಾಗಿ, ನಾಯಕನಾಗಿ ಈಗ ಪದವಿಯನ್ನು ಧರಿಸಬೇಕಾಗಿದೆ. The people who are standing on the other side of Jordan to cross over the Jordan to Palestine, the land, the promised land, this generation is a new generation. ಈಗ ಯೋರ್ದನ್ ಹೊಳೆಯನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದು ಕಾಯುತ್ತಿರುವಂತ ಈ ಜನರ ಒಂದು ಗುಂಪು, ಈ ಜನಾಂಗವು ಒಂದು ಹೊಸ ಜನಾಂಗವಾಗಿ ಕಾಣಲ್ಪಡ್ತಾ ಇದೆ. And they have a hesitancy because their forefathers have failed. They did not have that much faith to follow God all through, and during their journey most of them have died because of their faithless attitude. ಈ ಯೋರ್ದನ್ ಹೊಳೆಯ ಮುಂದೆ ನಿಂತಿರುವಂತ ಈ ಜನರಿಗೆ, ಹೊಸ ಜನಾಂಗವಾಗಿರುವಂತ ಇಸ್ರಾಯೇಲ್ಯರಿಗೆ ಈಗ ಒಂದು ಭಯ, ಮುಂದಕ್ಕೆ ಹೋಗಬೇಕು ಬೇಡವೋ ಎಂದು. ಯಾಕೆಂದರೆ ಇವರ ಮುಂದೆ ಕಾಣಲ್ಪಟ್ಟಂತ ಇವರ ಪೂರ್ವಿಕರು ದೇವರಲ್ಲಿ ನಂಬಿಕೆಯಿಂದ ನಡೆದುಕೊಂಡು ಆತನ ಎಲ್ಲಾ ಕಾರ್ಯಗಳಲ್ಲಿ ಮುಂದೆ ಹೋಗುವಂತ ವ್ಯಕ್ತಿಗಳಾಗಿ ಕಾಣಲ್ಪಡದೆ, ಕೆಲವೊಂದು ಕಾರ್ಯಗಳಲ್ಲಿ ಸೋಲನ್ನು ಅನುಭವಿಸಿದಂತ ವ್ಯಕ್ತಿಗಳಾಗಿದ್ದರು. ಮಾತ್ರವಲ್ಲದೆ ಈಗ ಇವರು ನಂಬಿಕೆಯಿಂದ ಮುಂದೆ ಹೋಗ್ಬೇಕು ಬೇಡವೋ ಎನ್ನುವಂತ ಪ್ರಶ್ನೆಯು ಇವರಲ್ಲಿ ಕಾಡ್ತಾ ಇದೆ. Whether they can be faithful all through so that they will be successful, that is the question. That question is before them. ಈಗ ಮುಂದಕ್ಕೆ ಹೋಗುವುದಕ್ಕೆ ನಂಬಿಕೆಯಿಂದ ನಂಬಿಗಸ್ತರಾಗಿ ಇರುವುದು ಎನ್ನುವಂತ ಒಂದು ಪ್ರಶ್ನೆಯು ಅವರನ್ನು ಕಾಡ್ತಾ ಇತ್ತು. And Joshua now has to lead these people who had a dark past and unknown future. ಇಲ್ಲಿ ಯೆಹೋಶುವನು ಹಿಂದೆ ನೋಡಬೇಕಾದರೆ ಕತ್ತಲೆಯ, ಕಾರ್ಗತ್ತಲೆಯ ಒಂದು ಜೀವಿತ, ಮುಂದಕ್ಕೆ ನೋಡಬೇಕಾದ್ರೆ ಭವಿಷ್ಯತ್ತೇ ಏನು ಎಂದು ತಿಳಿಯದೇ ಇರುವಂತ ಈ ವ್ಯಕ್ತಿಯು
ಇಷ್ಟು ದೊಡ್ಡ ಜನಾಂಗವನ್ನು ನಡೆಸಬೇಕಾದಂತ ಜವಾಬ್ದಾರಿಯನ್ನು ಹೊತ್ತಂತವನಾಗಿ ಕಾಣಲ್ಪಡುತ್ತಾನೆ. With no experience and with the new generation people who have no experience of faith, and he has to lead. And another thing is, and the time God has told him to cross the Jordan. ಇಲ್ಲಿ ದೇವರು ಯೋರ್ದನನ್ನು ಹೊಳೆಯ ದಾಟಬೇಕು ಎಂದು ಹೇಳುವಂತ ಪರಿಸ್ಥಿತಿಯು ಹೇಗಿದೆ ಎಂದು ಹೇಳುವುದಾದರೆ, ಇವನು ನಡೆಸಬೇಕಾದಂತ ಜನಾಂಗವು ನಂಬಿಕೆಯಲ್ಲಿ ನಡೆದು ಬಂದಂತ ಜನಾಂಗವಲ್ಲ, ನಂಬಿಕೆಯನ್ನು ಅಭ್ಯಾಸ ಮಾಡಿಕೊಂಡಂತವರಲ್ಲ. ಇವರನ್ನು ನಡೆಸುವಂತ ಜವಾಬ್ದಾರಿಯು ಯೆಹೋಶುವನ ಕೈಗೆ ಬಿದ್ದಿದೆ. Normally the Jordan river is a very, very narrow river and a shallow water. But during flood time, the water level rises to so deep, and also it widens to almost 2 miles. ಸಾಧಾರಣವಾಗಿ ಗಮನಿಸಿ ನೋಡಬೇಕಾದರೆ ಯೋರ್ದನ್ ಹೊಳೆಯು ಒಂದು ಇಕ್ಕಟ್ಟು ಬಿಕ್ಕಟ್ಟಾದಂತ, ಒಂದು ಚಿಕ್ಕದಾದಂತ ಮತ್ತು ಆಳವು ಕಡಿಮೆ ಇರುವಂತ ಒಂದು ಹೊಳೆಯಾಗಿ ಕಾಣಲ್ಪಡುತ್ತದೆ. ಆದರೆ ಪ್ರವಾಹದ ಸಮಯದಲ್ಲಿ ಅದರ ಆಳವು ಹೆಚ್ಚು ಆಳವಾಗಿ ಹೋಗಿ ಮತ್ತು ಅದರ ಅಗಲವು 2 ಮೈಲಿಗಿಂತಲೂ ಹೆಚ್ಚಾಗಿ ಕಾಣಲ್ಪಡುವಂತದ್ದಾಗಿದೆ. And it is very dangerous and treacherous to cross Jordan during the flood time. ಈ ಒಂದು ಪ್ರವಾಹದ ಸಮಯದಲ್ಲಿ ಯೋರ್ದನನ ದಾಟಬೇಕು ಎಂದು ಹೇಳಬೇಕಾದ್ರೆ ಅದು ಬಹಳ ಮೋಸಕರವಾದಂತ ಪರಿಸ್ಥಿತಿಯಾಗಿಯೂ ಮತ್ತು ಅಪಾಯಕಾರಿಯಾಗಿಯೂ ಕಾಣಲ್ಪಡ್ತಾ ಇರ್ತದೆ. But God calls Joshua to cross Jordan during this time, not normal time. Yeah. ಆದರೆ ದೇವರು ಈ ರೀತಿಯಾದಂತ ಪ್ರವಾಹದಿಂದ ತುಂಬಿ ಹರಿಯುವಂತ ಸಮಯದಲ್ಲಿಯೇ ಯೆಹೋಶುವನನ್ನು ಈ ಜನಾಂಗವನ್ನು ಕರೆದುಕೊಂಡು ಯೋರ್ದನ್ ಹೊಳೆಯನ್ನು ದಾಟಿ ಹೋಗಬೇಕು ಎಂಬುದಾಗಿ ಕರೆಯುವುದನ್ನು ನೋಡುತ್ತೇವೆ. My dear friend, do you want to live in faith or want to live in fear? ಪ್ರೀತಿಯುಳ್ಳ ಸ್ನೇಹಿತರೆ, ನೀವು ನಂಬಿಕೆಯಲ್ಲಿ ಜೀವಿಸಬೇಕು ಇಲ್ಲವೇ ಭಯದಲ್ಲಿಯೇ ಇರಬೇಕು? Joshua must have been double-minded that time. That's why God comes to him and says to him again and again, be strong and courageous. ಯೆಹೋಶುವನು ಈಗ 2 ಮನಸ್ಸುಳ್ಳವನಾಗಿರುವುದರಿಂದ ದೇವರು ಆತನ ಬಳಿಯಲ್ಲಿ ಮತ್ತೆ ಮತ್ತೆ ಬಂದು ಹೇಳುವಂತದ್ದು, ನೀನು ಧೈರ್ಯದಿಂದಿರು ಎಂಬುದಾಗಿ. What is your Jordan, my dear friend? What is stopping you from reaching to the promised land? ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರು ವಾಗ್ದಾನ ಮಾಡಲ್ಪಟ್ಟಿರುವಂತ ದೇಶವನ್ನು ಸೇರುವುದಕ್ಕೆ ನಿನ್ನನ್ನು ನಿಲ್ಲಿಸುವಂತದ್ದು ಯಾವ ಯೋರ್ದನ್ ಹೊಳೆಯಾಗಿ ನಿನ್ನ ಜೀವಿತದಲ್ಲಿ ಕಾಣಲ್ಪಡ್ತಾ ಇದೆ? Are we not in the same situation as the Israelites were? ಇಸ್ರಾಯೇಲರು ಕಾಣಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ನಾವು ಕಾಣಲ್ಪಡ್ತಾ ಇಲ್ವೋ? We have fear in our mind whether to cross or not to cross, whether to stay this side itself or to aspire for the blessings. ನಮ್ಮಲ್ಲಿಯೂ ಇದೇ ರೀತಿಯಾದಂತ ಪ್ರಶ್ನೆ, ಈ ಕಡೆಯೇ ನಿಲ್ಲುವುದೋ ಇಲ್ಲವೇ ನಂತರ ದಾಟಿ ಹೋಗಿ ದೇವರು ಕೊಟ್ಟಂತ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಎನ್ನುವಂಥದ್ದು. And what are you afraid of, my dear friend? ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಯಾವುದನ್ನು ಕುರಿತಾಗಿ ಭಯಪಡುತ್ತಾ ಇದ್ದಿ? Joshua, under these circumstances, Joshua chose to adopt faith rather than the fear. ಯೆಹೋಶುವನು ಈ 2 ರೀತಿಯಾದಂತ ಮನಸ್ಸಿರುವಂತ ಪರಿಸ್ಥಿತಿಯಲ್ಲಿ ಆತನು ಭಯದ ಬದಲಾಗಿ ನಂಬಿಕೆಯನ್ನು ಆರಿಸಿಕೊಳ್ಳುತ್ತಾನೆ. That is why he was successful and victorious. ಆದ್ದರಿಂದಲೇ ಆತನು ತನ್ನ ಜೀವಿತದಲ್ಲಿ ಜಯವನ್ನು ಕಾಣುವಂತವನಾಗಿ, ಸಫಲತೆಯನ್ನು ಕಾಣುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. God came and told Joshua to be strong. ದೇವರು ಬಂದು ಯೆಹೋಶುವನಿಗೆ ನೀನು ಬಲಗೊಳ್ಳು ಎಂಬುದಾಗಿ ಹೇಳುತ್ತಾನೆ. There are 5 steps Joshua follows to be successful.
ಯೆಹೋಶುವನು ಸಫಲತೆಯನ್ನು ಕಾಣುವುದಕ್ಕೆ 5 ಹಂತಗಳನ್ನು ಹಿಂಬಾಲಿಸುತ್ತಾನೆ. He encouraged himself and he strengthened himself in the Lord, following the 5 steps. ಆತನು ಈ 5 ಹಂತಗಳನ್ನು ಹಿಂಬಾಲಿಸುತ್ತಾ ತನ್ನನ್ನು ತಾನು ಬಲಪಡಿಸಿಕೊಳ್ಳುತ್ತಾನೆ ಮತ್ತು ದೇವರನ್ನು ಹಿಂಬಾಲಿಸುತ್ತಾನೆ. First and foremost thing, there is a purpose of God in your life that we have to understand. ಮೊಟ್ಟ ಮೊದಲನೇದಾಗಿ ಇರುವಂತ ಒಂದು ಹಂತವು ನಮ್ಮ ಜೀವಿತದಲ್ಲಿ ದೇವರು ಒಂದು ತೀರ್ಮಾನವನ್ನು ಇಟ್ಟಿದ್ದಾನೆ, ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. God says, I have a plan for prosperity. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ನನಗೊಂದು ತೀರ್ಮಾನ ಉಂಟು, ಅದು ನಿನ್ನನ್ನು ಮೇಲಕ್ಕೆತ್ತುವುದಕ್ಕೆ. Here we see God comes to Joshua and tells him the purpose for which he was called. He says, after Moses died, the Lord speaks to Joshua, who has been serving Moses as an assistant. He says, verse 2, he says, Moses, my servant, is dead and is no more. Now, therefore, arise, go over this Jordan, you and all these people, into the land I am giving to them, to the people of Israel. ಮೋಶೆಗೆ ಶಿಷ್ಯನ ರೀತಿಯಲ್ಲಿ ಇದ್ದಂತ ಯೆಹೋಶುವನಿಗೆ ಮೋಶೆಯು ಸತ್ತ ನಂತರ ದೇವರು ಹೇಳುವಂತ ಮಾತು 2ನೇ ವಾಕ್ಯದಲ್ಲಿ ಗಮನಿಸುತ್ತೇವೆ. ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. Here is the work given by God to Joshua. God reminds Joshua, saying that now my servant Moses is dead, but that work is kept for you. You have to carry on that work. You have to lead these people of Israel to the new land which I am promising, the new land which I promised to give to these people. ಈಗ ಒಂದು ಕೆಲಸವನ್ನು ಇಟ್ಟಿದೆ, ಆದ್ರೆ ಆ ಕೆಲಸವು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ಮೋಶೆಯು ಸತ್ತಿದ್ದಾನೆ. ಆದ್ರೆ ದೇವರು ಯೆಹೋಶುವನನ್ನು ನೋಡಿ ಹೇಳುವಂತ ಮಾತು, ನಿನಗೊಂದು ತೀರ್ಮಾನವನ್ನು ಇಟ್ಟಿದ್ದೇನೆ, ನಿನಗೊಂದು ಕೆಲಸವನ್ನು ಇಟ್ಟಿದ್ದೇನೆ, ಆ ಒಂದು ಕೆಲಸವನ್ನು ನೀನು ಮುಂದುವರಿಸಬೇಕು. ಇಸ್ರಾಯೇಲ್ಯರನ್ನು ನೀನು ನಾನು ವಾಗ್ದಾನ ಮಾಡಿರುವಂತ ದೇಶಕ್ಕೆ ಕರೆದುಕೊಂಡು ಹೋಗಬೇಕು ಎನ್ನುವಂತ ಈ ಒಂದು ಕೆಲಸವನ್ನು ಯೆಹೋಶುವನ ಕೈಗೆ ಒಪ್ಪಿಸುವುದನ್ನು ನಾವು ನೋಡುತ್ತೇವೆ. My dear friend, God has specifically given a task to Joshua, saying that, arise, go over Jordan, lead these people, take them to the land which I am giving to them. That is the specific work. ಇಲ್ಲಿ ದೇವರು ಯೆಹೋಶುವನಿಗೆ ಕೊಡುವಂತ ಒಂದು ಮುಖ್ಯವಾದಂತ ಮತ್ತು ದೇವರಿಂದ ತೀರ್ಮಾನಿಸಲ್ಪಟ್ಟಿರುವಂತ ಉದ್ದೇಶಪೂರ್ವಕವಾದಂತ ಒಂದು ಕೆಲಸವೆಂದು ಹೇಳುವುದಾದರೆ, ಎದ್ದು ನೀನು ಎಲ್ಲಾ ಪ್ರಜಾಸಹಿತವಾಗಿ ಇಸ್ರಾಯೇಲ್ಯರನ್ನು ನಾನು ಕೊಡುವ ದೇಶಕ್ಕೆ ಕರೆದುಕೊಂಡು ಹೋಗು ಎನ್ನುವಂಥದ್ದೇ. Do you want to follow in faith or live in fear, saying that, Lord, I cannot cross over the Jordan. I am fearful. Let me stay this side and live my own life. ನೀನು ಒಂದು ವೇಳೆ, ದೇವರೇ, ನಾನು ಈ ಪ್ರವಾಹದಿಂದ ತುಂಬಿ ಹರಿಯುವಂತ ಯೋರ್ದನನ್ನು ದಾಟಿ ಹೋಗುವುದಕ್ಕೆ ಇಷ್ಟವಿಲ್ಲ, ಇದೇ ಭಯದಲ್ಲಿಯೇ ನಾನು ಈಚೆ ದಡದಲ್ಲಿಯೇ ಇಲ್ಲೇ ಇರುವೆನು ಎಂಬುದಾಗಿ ಹೇಳುತ್ತಾ ಇದೆಯೋ? My dear friend, many of us decide to fall to the failures, decide to fall into the hands of the fear. ನಮ್ಮಲ್ಲಿ ಅನೇಕರು ಪ್ರೀತಿಯುಳ್ಳವರೇ, ನಾವೇ ಸೋಲಿನಲ್ಲಿಯೂ ಮತ್ತು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳುವಂತ ಕಾರ್ಯದಲ್ಲಿಯೂ ನಾವಾಗಿಯೇ ಬೀಳುವಂತ ಪರಿಸ್ಥಿತಿಯಲ್ಲಿ ಕಾಣಲ್ಪಡುತ್ತೇವೆ. We want to have our own plan. We do not want to follow God's plan. We don't yield to God's plan. Here Joshua yielded himself to God's plan and he crossed over. He strengthened himself, encouraged himself and followed in faith.
ನಾವು ದೇವರ ತೀರ್ಮಾನಕ್ಕೆ ಒಪ್ಪಿಸಿಕೊಡುವುದಿಲ್ಲ. ನಮ್ಮ ತೀರ್ಮಾನವೇನಿದೆಯೋ, ನಮ್ಮ ಉದ್ದೇಶ ಏನಿದೆಯೋ ಅದರಲ್ಲಿಯೇ ನಾವು ನಡೆಯಬೇಕೆಂಬುದಾಗಿ ತಿಳಿದುಕೊಳ್ಳುತ್ತೇವೆ. ಆದ್ರೆ ಇಲ್ಲಿ ಯೆಹೋಶುವನನ್ನು ನೋಡಬೇಕಾದ್ರೆ ದೇವರು ಕೊಟ್ಟಂತ ಆ ಒಂದು ಕೆಲಸವನ್ನು ಆತನ ಉದ್ದೇಶಪೂರ್ವಕವಾಗಿ ಮುಖ್ಯತ್ವವನ್ನು ಕೊಟ್ಟು ಅದನ್ನೇ ತಾನು ಹಿಂಬಾಲಿಸುವವನಾಗಿ ಅದನ್ನೇ ಪಾಲಿಸುವಂತವನಾಗಿ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗುವುದನ್ನು ನೋಡ್ತೇವೆ. ಮಾತ್ರವಲ್ಲದೆ ದೇವರಿಂದ ಬಲವನ್ನು ಪಡೆದುಕೊಂಡು ದೇವರು ಕೊಟ್ಟಂತ ಕಾರ್ಯವನ್ನು ನೆರವೇರಿಸುವುದನ್ನು ನಾವು ಕಾಣುತ್ತೇವೆ. But some of us are like Jonah. We do not want to follow God's plan because of fear. The fear sets in our mind saying that you will fall and you will not be successful, you will not be victorious. That fearful words come into our minds and again and it destroys our life. We want to follow that sound rather than following God's sound. ನಮ್ಮಲ್ಲಿ ಅನೇಕರು ಯೋನನ ರೀತಿಯಲ್ಲಿ ಕಾಣಲ್ಪಡುತ್ತೇವೆ. ನಮ್ಮಲ್ಲಿ ನಮ್ಮ ಮನಸ್ಸಿನಲ್ಲಿ ನಿನ್ನಿಂದ ಸಾಧ್ಯವಿಲ್ಲ, ನೀನು ಸೋತು ಹೋಗುತ್ತಿ, ನೀನು ಬಿದ್ದು ಹೋಗುತ್ತಿ ಎಂದು ಹೇಳುವಂತ ಮಾತಿಗೆ ಹೆಚ್ಚಾಗಿ ಕಿವಿಗೊಡುತ್ತೇವೆ ಹೊರತು ದೇವರು ಹೇಳುವಂತ ಮಾತನ್ನು ಕೇಳದೆ ಸ್ಥಿರಚಿತ್ತನಿರು, ಧೈರ್ಯದಿಂದಿರು ಎಂಬುದು ಹೇಳುವಂತ ದೇವರ ಮಾತನ್ನು ಕೇಳದಂತೆ ಅದಕ್ಕೆ ಅವಿಧೇಯರಾಗಿ ನಮ್ಮ ಮನಸ್ಸಿನಲ್ಲಿ ಬರುವಂತ ಸೋತು ಹೋಗುವಿಕೆ ಎನ್ನುವಂತ ಭಯಕ್ಕೆ ನಾವು ಒಳಪಟ್ಟಂತವರಾಗಿ ಅದರಲ್ಲಿಯೇ ನಮ್ಮ ಜೀವನವನ್ನು ನಡೆಸುವಂತವರಾಗಿ ಕಾಣಲ್ಪಡ್ತಾ ಇರ್ತೇವೆ. My dear friend, you are a chosen vessel of God to perform certain things which God designed long back before you were born. ನೀನು ಹುಟ್ಟುವುದಕ್ಕಿಂತ ಮುಂಚೆಯೇ ನಿನ್ನಿಂದ ಈ ಕಾರ್ಯಗಳು ನೆರವೇರಬೇಕೆಂಬುದಾಗಿ ದೇವರು ಮೊದಲೇ ತೀರ್ಮಾನಿಸಿರುವಂತ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಇಡಲ್ಪಟ್ಟಿರುವಂತ ದೇವರ ಒಂದು ಶುದ್ಧವುಳ್ಳಂತ ಪಾತ್ರೆಯಾಗಿ ನೀನು ಕಾಣಲ್ಪಡ್ತಾ ಇದ್ದೀರಿ. That's what Joshua did, and he was strengthened by God and he became a victorious person. ಅದನ್ನೇ ಯೆಹೋಶುವನು ಸಹ ಮಾಡಿದನು. ದೇವರಿಂದ ಆತನು ಬಲವನ್ನು ಪಡೆದುಕೊಂಡು ಆತನಿಂದ ಬಲವನ್ನು ಪಡೆದುಕೊಂಡ ನಂತರ ಜಯವನ್ನು ಕಾಣುವಂತವನಾಗಿದ್ದಾನೆ. God does not simply call you without any support. God gives promise to us and we have to grab it. ದೇವರು ನಮ್ಮನ್ನು ಸುಮ್ಮನೆ ಕರೆದು ಬಿಡುವುದಿಲ್ಲ. ಆತನು ನಮಗೆ ಒಂದು ವಾಗ್ದಾನವನ್ನು ಕೊಡ್ತಾನೆ. ಆ ವಾಗ್ದಾನವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. The second point is God gives promise and we have to take it. ಎರಡನೆಯದಾಗಿ ದೇವರು ನಮಗೆ ವಾಗ್ದಾನವನ್ನು ಕೊಡ್ತಾನೆ, ನಾವು ಅದನ್ನು ಹಿಡಿದುಕೊಳ್ಳಬೇಕು. Verse 3 says, in every place that your sole of your feet will tread upon, I have given to you, just as I promised to Moses. Don't miss that people had to get up and go into the land in order for it to become theirs. It is fascinating that God says, I have given it to you in verse 3. In verse 2 says, I am giving to them, but in verse 3 says, I given it to you. ಇಲ್ಲಿ ಮೂರನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ದೇವರು ಹೇಳುವಂತ ಮಾತನ್ನು ಗಮನಿಸಿ ನೋಡಿ, ಎಷ್ಟು ಸ್ಪಷ್ಟವಾಗಿದೆ. ಮೊದಲನೇದಾಗಿ ಆತನು ಹೇಳ್ತಾನೆ, ಎದ್ದು ಹೊರಡಿರಿ ಎಂಬುದಾಗಿ. ನಂತರ ಹೇಳ್ತಾನೆ, ಆ ದೇಶವನ್ನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಎರಡನೇ ವಾಕ್ಯದಲ್ಲಿ ನಾನು ಕೊಡುತ್ತೇನೆ, ಕೊಡುವ ದೇಶಕ್ಕೆ ಎಂಬುದಾಗಿ ಹೇಳಲ್ಪಟ್ಟಿದೆ. ನಂತರ ಮೂರನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಾನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ. And further he promises in verse 5 says, no man shall be able to stand before you all the days of your life. And in the second part of verse 5 he says, he promises to be right by the side, just as I was with Moses. So I will be with you. I will never leave you nor forsake you. ಐದನೇ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಂತರ ಆತನು ಹೇಳುವಂತ ಮಾತು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. So when God calls you,
He doesn't call without any package. He gives us a support package to help us to fight the war. ದೇವರು ನಮ್ಮನ್ನು ಕರೆಯುವಂತ ಸಮಯದಲ್ಲಿ ಸುಮ್ಮನೆ ಕರೆದು ಬಿಡುವುದಿಲ್ಲ, ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಸವಲತ್ತುಗಳನ್ನು ಕೊಡುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. He promises to be with us all the time, and he promises nobody can stand against us. And he says, as I was with Moses, I will be with you all the time. ದೇವರು ನಮ್ಮನ್ನು ಕರೆಯುವಂತ ಸಮಯದಲ್ಲಿ ಹೇಳುವಂತ ಮಾತು, ನಾನು ನಿನ್ನ ಸಂಗಡ ಯಾವಾಗಲೂ ಇರುವೆನು ಎಂಬುದಾಗಿ. ಜೀವಮಾನದ ಎಲ್ಲಾ ದಿನಗಳಲ್ಲಿಯೂ ನಿನ್ನ ಸಂಗಡ ಇರ್ತೇನೆ. ಮಾತ್ರವಲ್ಲದೆ ನಿನ್ನ ಜೀವಮಾನದಲ್ಲೆಲ್ಲ ಯಾರೂ ನಿನ್ನ ಮುಂದೆ ನಿಲ್ಲುವುದಿಲ್ಲ. ಮಾತ್ರವಲ್ಲದೆ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. Romans 8 chapter and verse 31, if he reads, he says, if God is for us, and who can be against us? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯವು ಹೇಳುತ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? My dear friend, the creator of the world is with us, and nobody can come nearer to us. ಪ್ರೀತಿಯುಳ್ಳ ಸ್ನೇಹಿತರೆ, ಎಲ್ಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ನಮ್ಮ ಸಂಗಡ ಇರುವುದಾದ್ರೆ ನಮಗೆ ವಿರುದ್ಧವಾಗಿ ಒಬ್ಬನು ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. Every promise God given in the Bible, we have to take it that it is for us. ಪ್ರತಿಯೊಂದು ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತ ಆತನ ವಾಗ್ದಾನವು ನಮಗೆಂದು ನಾವು ತೆಗೆದುಕೊಳ್ಳಬೇಕಾಗಿದೆ. It is not only for Joshua, but it is for you who are listening to this message. ಈ ಒಂದು ವಾಗ್ದಾನವು ಯೆಹೋಶುವನಿಗೆ ಮಾತ್ರವಲ್ಲ, ಈ ಒಂದು ಸಂದೇಶವನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರಿಗೂ ಕಾಣಲ್ಪಡ್ತಾ ಇದೆ. If you are in the same situation of deciding whether to cross or not to cross Jordan in your life, my dear friend, God says, be courageous, be strong. I am with you. Nobody can come nearer to you. Nobody can come against you, because I am with you, the Creator. I am with you. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಸಹ ಈ ರೀತಿಯಾದಂತ ಯೋರ್ದಾನ್ ಪ್ರವಾಹದಿಂದ ತುಂಬಿ ಹರಿಯುತ್ತಿರುವಂತ ಸಮಯದಲ್ಲಿ ಇದನ್ನು ದಾಟಿ ಹೋಗಬೇಕೋ ಬೇಡವೋ ಎನ್ನುವಂತ ಪ್ರಶ್ನೆಯೊಂದಿಗೆ ನೀನು ಕಾಯುತ್ತಾ ಇರುವುದಾದ್ರೆ, ದೇವರು ನಿನಗೆ ಹೇಳುವಂತ ಮಾತು, ನಿನ್ನ ಸಂಗಡ ನಾನಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಯಾರೂ ನಿನ್ನ ಮುಂದೆ ನಿಲ್ಲಲಾರಲು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. And third point is, having received the promise of God, we have to live in the promise. Not only just hear and say that that promise is for me, but we have to live in the promise. ದೇವರು ವಾಗ್ದಾನವನ್ನು ಕೊಟ್ಟ ನಂತರ ಮೂರನೇದಾಗಿ ನಾವು ಗಮನಿಸುತ್ತೇವೆ, ನಾವು ಆ ವಾಗ್ದಾನದ ಮೇಲೆ ನಿಲ್ಲುವಂತವರಾಗಿ ಕಾಣಲ್ಪಡಬೇಕು. God told Joshua, not in Joshua 1:7, he says, you only be strong and very courageous. The word used here is, you only be strong and courageous. That's all we have to do it. The fight, the war is not ours. It is God is going to do miracles in our lives. We have to be only strong and just watch, because God is going to fight for us. ಇಲ್ಲಿ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ನಾವು ಮಾಡಬೇಕಾಗಿರುವಂತ ಕಾರ್ಯವೆಲ್ಲ ಸ್ಥಿರಚಿತ್ತದಿಂದ, ಧೈರ್ಯದಿಂದ ಕಾಣಲ್ಪಡಬೇಕು. ಯಾಕೆಂದರೆ ಯುದ್ಧವು ನಮ್ಮದಲ್ಲ, ಯುದ್ಧವು ನಮ್ಮ ದೇವರದಾಗಿ ಕಾಣಲ್ಪಡ್ತಾ ಇದೆ. ಆದ್ದರಿಂದ ನಾವು ಸುಮ್ಮನೆ ಬರೀ ಸ್ಥಿರಚಿತ್ತದಿಂದ, ಧೈರ್ಯದಿಂದ ಕಾಣಲ್ಪಡಬೇಕಾಗಿದೆ. Can you take that promise and put it into our heart? That's what God says. You live in that promise. Hold on to the promise. Live in that promise. ದೇವರು ಆ ವಾಕ್ಯವನ್ನು ಕೊಡುವಂತ, ಯೆಹೋಶುವನಿಗೆ ಕೊಡುವಂತ ವಾಕ್ಯವನ್ನೇ ನಾವು ನಮಗಾಗಿ ತೆಗೆದುಕೊಂಡು ಆ ಒಂದು ವಾಕ್ಯವನ್ನು ನಮಗೆ ಎಂದು ತಿಳಿದುಕೊಳ್ಳುವುದಾದರೆ ಅದನ್ನು ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳುವಂತವರಾಗಿ ಕಾಣಲ್ಪಡಬೇಕು. If you read Isaiah chapter 43 verse 1 to 2, says, fear not, for I have redeemed you. I have called you by name. You are mine. When you pass through the waters, I will be with you. And through the rivers,
and they shall not overwhelm you. ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 1, 2, 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಭಯಪಡಬೇಡಿರಿ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ನೀನು ಜಲರಾಶಿಯನ್ನು ಹಾದು ಹೋಗುವಾಗಲೆಲ್ಲ ನಾನು ನಿಮ್ಮ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಯಾಕೆಂದರೆ ದೇವರಾಗಿರುವಂತ ಕರ್ತನು ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. Hallelujah. What a promise God gives. He says, if you pass through the river and if the water flows against you, it's not going to destroy you because I am with you. This is, when you pass through the water, they will not overwhelm you. What a promise. And do we take that promise and live on that? ದೇವರು ಕೊಡುವಂತ ವಾಗ್ದಾನವು ಎಷ್ಟು ಅದ್ಭುತವಾಗಿದೆ ಗಮನಿಸಿ ನೋಡ್ರಿ. ನೀವು ಜಲರಾಶಿಯನ್ನು ಹಾದು ಹೋಗುವಾಗ ಆತನು ನಿಮ್ಮ ಸಂಗಡ ಇರುವನು. ನದಿಗಳನ್ನು ದಾಟುವಾಗ ನೀವು ಮುಳುಗಿ ಹೋಗುವುದಿಲ್ಲ. ಉರಿಯಲ್ಲಿ ನಡೆಯುವಾಗಲೂ ಕಂದದಿರುವಿ ಮತ್ತು ಜ್ವಾಲೆಯು ನಿಮ್ಮನ್ನು ದಹಿಸದು. ಈ ರೀತಿಯಾಗಿ ದೇವರು ನಮಗೆ ವಾಗ್ದಾನವನ್ನು ಮಾಡುವಂತವನಾಗಿದ್ದಾನೆ. ಅದರಲ್ಲಿ ನೀವು ನಂಬಿಕೆ ಇಟ್ಟು ಅದರಲ್ಲೇ ನೀವು ದೃಢವಾಗಿ ನಿಂತುಕೊಳ್ಳುವಿರಾ? Psalmist says in 119 verse 60, he says, when I heard this promise, he says, I will hasten and do not delay to obey your commands. When the promise comes, you take it and live on that. ದೇವರಲ್ಲಿ ಕೊಡುವಂತ ವಾಗ್ದಾನವು ನಮ್ಮನ್ನು ನೋಡಿ ಬರುವಂತ ಸಮಯದಲ್ಲಿ ಅದನ್ನು ನಾವು ಬಿಟ್ಟು ಬಿಡದೆ ಹೇಗೆ ಹಿಡಿದುಕೊಳ್ಳಬೇಕು ಎಂಬುದಾಗಿ ಕೀರ್ತನೆಗಳಲ್ಲಿ ದಾವೀದನು ಹೇಳ್ತಾನೆ. 119ನೇ ಕೀರ್ತನೆ 60ನೇ ವಾಕ್ಯದಲ್ಲಿ, ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. And how do we live on the promises of God? ದೇವರ ವಾಗ್ದಾನದ ಮೇಲೆ ನಾವು ಹೇಗೆ ಜೀವಿಸುವಂತದ್ದು? And it says, and you shall meditate on it day and night so that you may be careful. That is verse 8, Joshua chapter 1 verse 8, he says, meditate on it day and night so that you may be careful to do according to all that is written in it. For then you will make your way prosperous and then you will have a good success. ಈ ಒಂದು ವಾಗ್ದಾನವನ್ನು ಹೇಗೆ ಹಿಡಿದುಕೊಳ್ಳುವುದು, ಹೇಗಿಟ್ಟುಕೊಳ್ಳುವುದು ಎಂಬುದಾಗಿ ಯೆಹೋಶುವನ ಪುಸ್ತಕದಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ ಹೇಳಲ್ಪಟ್ಟಿದೆ. So meditation is a way of living. So what to meditate? First of all, we have to talk about it. See, when you are living in it, what we should do, we talk about it. In Deuteronomy chapter 6 verse 7 says, you shall teach them diligently to your children and shall talk about them when you sit in your house and when you walk by the way and when you lie down and when you rise. All the time you meditate upon this word. You talk about the promise of God to the members of your house, to our children, to our wife, everyone in this house. You talk about God has given me this promise and this what is going to do it. ಧ್ಯಾನಿಸಬೇಕು ಎಂದು ಹೇಳುವುದಾದರೆ ಯಾವುದನ್ನು ಧ್ಯಾನಿಸಬೇಕು ಎಂದು ಹೇಳುವುದಾದ್ರೆ ಇಲ್ಲಿ ಹೇಳಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ನಡೆಯುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಇದನ್ನು ಯಾವಾಗಲೂ ನಾವು ಮಾತಾಡುತ್ತಾ ಇರಬೇಕು. ನಮ್ಮ ಬಾಯಲ್ಲಿ ನಾವು ಅದನ್ನು ಹೇಳುತ್ತಾ ಇರಬೇಕು. ದೇವರು ಕೊಟ್ಟಂತ ವಾಗ್ದಾನಗಳ ಮೇಲೆ ನಿಲ್ಲುವುದನ್ನು ಹೇಳುವುದಾದ್ರೆ ಅದನ್ನು ನಾವು ಮಾತಾಡುತ್ತಾ ಇರಬೇಕು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ನಮಗೆ ತಿಳಿಸುವಂತದ್ದಾಗಿದೆ. And we have to think about this promise what God has given. We have, day and night we have to meditate upon this word. Like meditate means chewing again, like animals when they eat the grass,
After some time, they bring out from the stomach and start chewing again. And after that, again, you push it back into the stomach. Again, you bring it back. Again, it chews. That is how we have to meditate upon the word of God. ದೇವರ ಮಾತನ್ನು ನಾವು ಮಾತಾಡುವುದು ಮಾತ್ರವಲ್ಲದೆ ಅದನ್ನು ಯಾವಾಗಲೂ ಧ್ಯಾನಿಸಬೇಕು ಎಂದು ಹೇಳುವುದಾದ್ರೆ ಹೇಗೆ ಪ್ರಾಣಿಗಳು ಹೇಗೆ ತಿಂದ ಆಹಾರವನ್ನು ಮತ್ತೆ ಹೊರಕ್ಕೆ ತಂದು ಮೆಲುಕು ಹಾಕುತ್ತದೋ ಅದೇ ರೀತಿಯಾಗಿ ನಾವು ಸಹ ನಾವು ಓದಿದಂತ ವಾಕ್ಯಗಳು ದೇವರು ಕೊಟ್ಟಂತ ವಾಗ್ದಾನಗಳನ್ನು ಯಾವಾಗಲೂ ನಮ್ಮ ನೆನಪಿನಲ್ಲಿಟ್ಟುಕೊಂಡು ಅದನ್ನು ಮೆಲುಕು ಹಾಕುತ್ತಲೇ ಇರಬೇಕಾಗಿದೆ. Psalms 119 verse 97 says, "Oh, how I love your law. I meditate on it all day long." ಇಲ್ಲಿ ಕೀರ್ತನೆಗಳು 119:97 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. And if you read in Psalms chapter 1 verse 1 to 2, if you read, it says, blessed are they who meditate upon the word of God day and night. ಇಲ್ಲಿ ಕೀರ್ತನೆಗಳು 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಾ ಇರುವನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ. My dear friend, see, living on the promise of God means you always talk about it, you think about it, and you hold on to the promise of God all the time. So that is how we have to live in the promise of God. It's not that, when the New Year day, we take the promise of God and that day we'll say, oh, God has given me this, and throw it, and we don't even think about it throughout the year. ನಾವು ದೇವರ ವಾಕ್ಯದಲ್ಲಿ ನಿಂತುಕೊಳ್ಳಬೇಕು, ಆತನ ವಾಗ್ದಾನದಲ್ಲಿ ನಿಂತುಕೊಳ್ಳಬೇಕು, ಜೀವನವನ್ನು ನಡೆಸಬೇಕು ಎಂದು ಹೇಳುವುದಾದರೆ ಅದನ್ನು ಯಾವಾಗಲೂ ನಾವು ಮಾತಾಡುತ್ತಾ ಇರಬೇಕು, ನಮ್ಮ ಧ್ಯಾನದಲ್ಲಿ ಅದು ಕಾಣಲ್ಪಡಬೇಕು, ಹಗಲಿರುಳು ಅದರ ಬಗ್ಗೆ ನಾವು ಚಿಂತಿಸುವಂತವರಾಗಿ ಕಾಣಲ್ಪಡಬೇಕು, ಅವು ನಮ್ಮ ಧ್ಯಾನದಲ್ಲಿ ಯಾವಾಗಲೂ ಇರುವಂತದ್ದಾಗಿ ಕಾಣಲ್ಪಡಬೇಕು. ಗಮನಿಸಿ ನೋಡುವಾಗ ಅನೇಕ ಜನರು ಮಾಡುವಂತದ್ದು, ನೂತನ ವರ್ಷದಲ್ಲಿ ರಾತ್ರಿಯಲ್ಲಿ ಆ ಒಂದು ಕೊಡುವಂತ ದೇವರ ವಾಗ್ದಾನವನ್ನು ತೆಗೆದುಕೊಂಡು ಆ ಒಂದು ದಿನ ಮಾತ್ರ ಓದಿರುತ್ತಾರೆ, ನಂತರ ವರ್ಷ ಪೂರ್ತಿ ಅದರ ಬಗ್ಗೆ ಚಿಂತಿಸುವುದೇ ಇಲ್ಲ. ಆ ರೀತಿಯಾಗಿ ಕಾಣಲ್ಪಡಬಾರದು. ದೇವರು ಕೊಟ್ಟಂತ ವಾಗ್ದಾನವು ಅದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ನಾವು ಮಾತಾಡುವಾಗಲೂ, ನಮ್ಮ ಧ್ಯಾನದಲ್ಲಿಯೂ ಅದು ಕಾಣಲ್ಪಡಬೇಕು. And fourth one is, be excited about the presence of God. Are you delighted in the presence of God? ದೇವರ ಪ್ರಸನ್ನತೆಯಲ್ಲಿ ನಾವು ಆನಂದಿಸುವಂತವರಾಗಿ ಕಾಣಲ್ಪಡಬೇಕು. ನಾವು ದೇವರ ಪ್ರಸನ್ನತೆಯಲ್ಲಿ ಆನಂದಿಸುವಂತವರಾಗಿದ್ದೇವಾ? And word of God says, Joshua chapter 1 verse 5 says, you see what a promise God gives. His presence he wants to give to us. Just as I was with Moses, so I will be with you. I will never leave you nor forsake you. And it means God is not want to leave us alone. ಇಲ್ಲಿ ದೇವರು ಹೇಳುವಂತ ಮಾತನ್ನು ಗಮನಿಸಿ ನೋಡಿ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರು ಕೊಡುವಂತ ಅದ್ಭುತವಾದಂತ ವಾಗ್ದಾನವನ್ನು ನೋಡಿ ಆತನು ನಮ್ಮ ಸಂಗಡ ಯಾವಾಗಲೂ ಇರುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. You search your heart and say, are you really delighted in the presence of God? How many of us are just wanting to come to God's presence, or to be in church on Sundays, on other worshiping days? ದೇವರ ಪ್ರಸನ್ನತೆಯಲ್ಲಿ ನಾವು ಎಷ್ಟು ಜನ ಕಾಣಲ್ಪಡಬೇಕು, ಆತನ ಪ್ರಸನ್ನತೆಯಲ್ಲಿ ಆನಂದಿಸಬೇಕೆಂಬುದಾಗಿ ಕಾಯುತ್ತಾ ಇದ್ದೇವೆ. ಎಷ್ಟು ಜನರು ನಾವು ಸಭೆಯಲ್ಲಿ ಕೂಡಿ ಬರಬೇಕು, ದೇವರ ಪ್ರಸನ್ನತೆಯಲ್ಲಿ ಆತನ ಆರಾಧನೆಯಲ್ಲಿ ನಾವು ಕಾಣಲ್ಪಡಬೇಕೆಂಬುದಾಗಿ ದಾಹದಿಂದ ಕಾಯುತ್ತಾ ಇದ್ದೇವೆ ಎಂಬುದಾಗಿ ಪರೀಕ್ಷಿಸಿ ನೋಡಿ. How many of us are really giving importance to our prayers, family prayers? ನಮ್ಮಲ್ಲಿ ಎಷ್ಟು ಜನರು ಕುಟುಂಬ ಪ್ರಾರ್ಥನೆಗಳಿಗೆ ನಾವು ಮುಖ್ಯತ್ವವನ್ನು ಕೊಡುತ್ತೇವೆ ಎಂಬುದಾಗಿ ನೋಡಿ. God promises that he will not leave us alone, and he says, my presence will go with you all the time. But are we ready to accept his presence?
ದೇವರು ಹೇಳ್ತಾನೆ, ನನ್ನ ಪ್ರಸನ್ನತೆಯು ಯಾವಾಗಲೂ ನಿಮ್ಮ ಸಂಗಡ ಇರುತ್ತದೆ ಎಂಬುದಾಗಿ. ಆದರೆ ನಾವು ಆ ಪ್ರಸನ್ನತೆಯನ್ನು ನಾವು ತೆಗೆದುಕೊಳ್ಳುವುದಕ್ಕೆ, ಆ ಪ್ರಸನ್ನತೆಯಲ್ಲಿ ನಾವು ಕಾಣಲ್ಪಡುವುದಕ್ಕೆ ಸಿದ್ಧರಾಗಿದ್ದೇವಾ ಯೋಚಿಸಿ ನೋಡಿ. Jonah did not want to be in the presence of God. He said, I am the person who ran away from the presence of God. ಯೋನನು ದೇವರ ಪ್ರಸನ್ನತೆಯಲ್ಲಿ ಕಾಣಲ್ಪಡುವುದಕ್ಕೆ ಬಯಸಲಿಲ್ಲ. ಆತನು ಹೇಳ್ತಾನೆ, ನಾನು ದೇವರ ಪ್ರಸನ್ನತೆಯಿಂದ ದೂರ ಓಡಿ ಹೋದೆನು ಎಂಬುದಾಗಿ. Many of us have no guts to come to the presence of God because of our sin. ನಮ್ಮಲ್ಲಿ ಅನೇಕರು ನಮ್ಮ ಪಾಪಗಳ ನಿಮಿತ್ತವಾಗಿ ದೇವರ ಪ್ರಸನ್ನತೆಯಲ್ಲಿ ಬರುವುದಕ್ಕೆ ಬಯಸುವುದಿಲ್ಲ. That's what Adam did. When he went against God and when he committed sin, he could not come into the presence of God. He hid himself in the bush. ಆದಾಮನು ಸಹ ಅದನ್ನೇ ಮಾಡಿದ್ದು. ತಾನು ಪಾಪ ಮಾಡಿದಂತ ಸಮಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕಾಣಲ್ಪಡುವುದಕ್ಕೆ ಆತನಿಗೆ ಮನಸ್ಸಾಗಲಿಲ್ಲ. ತಾನು ಆ ಒಂದು ಮರೆಯಲ್ಲಿ, ಅಂದರೆ ಮರಗಳ ಮರೆಯಲ್ಲಿ, ಪೊದೆಗಳ ಹಿಂದೆ ಬಚ್ಚಿಟ್ಟುಕೊಳ್ಳುವಂತ ವ್ಯಕ್ತಿಯಾಗಿ ಕಾಣಲ್ಪಟ್ಟನು. Your sin will stop you from coming to God. ನಿನ್ನ ಪಾಪವು ನೀನು ದೇವರ ಬಳಿಗೆ ಬರುವುದನ್ನು ನಿಲ್ಲಿಸುವಂತದ್ದಾಗಿ ಕಾಣಲ್ಪಡುತ್ತದೆ. My dear friend, be delighted in the presence of God. ಪ್ರೀತಿಯುಳ್ಳ ಸ್ನೇಹಿತನೇ, ದೇವರ ಪ್ರಸನ್ನತೆಯಲ್ಲಿ ನೀನು ಸಂತೋಷವುಳ್ಳವನಾಗಿರು. And fifth point is, hold on with God all the time. ಐದನೇ ಒಂದು ಹಂತವು, ದೇವರೊಂದಿಗೆ ಯಾವಾಗಲೂ ನೀನು ಕಾಣಲ್ಪಡುವು. And he says, Joshua 24 verse 2 says, Joshua 24 verse 2, Joshua speaking to the people, he says, it is to all the people. ಇಲ್ಲಿ ಯೆಹೋಶುವನು ಪುಸ್ತಕದಲ್ಲಿ 24ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆತನು ಇರುವಂತ ಎಲ್ಲಾ ಜನರಿಗೂ ಹೇಳುವಂತ ಮಾತನ್ನು ನೋಡುತ್ತೇವೆ. He says to all the people and says, I am and my household, we have decided to follow Lord all the time. ಅಲ್ಲಿ ಯೆಹೋಶುವನು ಎಲ್ಲಾ ಜನರನ್ನು ನೋಡಿ ಹೇಳುವಂತ ಮಾತು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. That's we can read in chapter 24, Joshua 24 verse 15 says, but as for me and my house, we will serve the Lord all the time. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಈ ವಾಕ್ಯವನ್ನು ನೋಡುತ್ತೇವೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. Are we approaching God only for profit? ನಾವು ಬರೀ ಲಾಭಕ್ಕಾಗಿ ದೇವರ ಹಿಂದೆ ಹೋಗುತ್ತಾ ಇದ್ದೇವಾ? Or out of love we are worshiping God? ಇಲ್ಲವೇ ಪ್ರೀತಿಯಿಂದ ದೇವರನ್ನು ಆರಾಧಿಸುತ್ತಾ ಇದ್ದೇವಾ? My dear friend, you search your heart, because many of us are like today's politicians, changing from one party to another party, looking for the green pastures all the time. ಅನೇಕ ಜನರು ನಮ್ಮಲ್ಲಿಯೂ ಸಹ ಲಾಭಕ್ಕಾಗಿ ದೇವರ ಹಿಂದೆ ಹೋಗುವ ರೀತಿಯಲ್ಲಿ, ಅಂದರೆ ಈ ದಿನದ ರಾಜಕಾರಣಿಗಳು ತಮಗೆ ಸಿಗುವಂತ ಹಸಿರಾದಂತ ಒಳ್ಳೆಯ ಲಾಭಕ್ಕಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರುವಂತ ರೀತಿಯಲ್ಲಿ ನಾವು ಕಾಣಲ್ಪಡ್ತಾ ಇದ್ದೇವೆ. Are we with devoted heart following God? ಆದರೆ ನಾವು ದೇವರಿಗೆಂದೇ ನಮ್ಮ ಹೃದಯವನ್ನು ನಾವು ಸಮರ್ಪಿಸುವಂತವರಾಗಿ ಕಾಣಲ್ಪಡ್ತಾ ಇದ್ದೇವಾ? What of God says, with full mind, heart and soul, we have to worship Lord. ದೇವರ ವಾಕ್ಯವು ಹೇಳುತ್ತದೆ, ನಮ್ಮ ಆತ್ಮ ಪ್ರಾಣ ಶರೀರದೊಂದಿಗೆ ದೇವರನ್ನು ಆರಾಧಿಸಬೇಕೆಂಬುದಾಗಿ. Are we following God for sake of following, because our family members are going, we are coming? Half-hearted people.
ಇಲ್ಲವೇ ನಾವು ದೇವರನ್ನು ಹಿಂಬಾಲಿಸುವಂತದ್ದು ನಮ್ಮ ಕುಟುಂಬದವರು ಆಲಯಕ್ಕೆ ಹೋಗುತ್ತಾರೆ ಬರುತ್ತಾರೆ ಅದಕ್ಕೆ ಹೋಗ್ತಾ ಇದ್ದೇವೋ, ಇಲ್ಲವೇ ಬೇರೆ ಯಾರನ್ನಾದರೂ ಸುಮ್ಮನೆ ಅವರನ್ನು ಹಿಂಬಾಲಿಸುವುದಕ್ಕೆ ದೇವರ ಬಳಿಗೆ ನಾವು ಬರ್ತಾ ಇದ್ದೇವಾ? Are you worshiping God exclusively, or Jesus is one of your gods? ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೋ, ಇಲ್ಲವೇ ಯೇಸು ಕ್ರಿಸ್ತನು ಸಹ ಎಲ್ಲಾ ದೇವರುಗಳಲ್ಲಿ ಒಬ್ಬರಾಗಿ ನಾವು ಆರಾಧಿಸುತ್ತಾ ಇದ್ದೇವಾ? In some houses we can see the number of photos on their houses wherein these so-called God and goddesses photos will be there. Among them Jesus photo also will be there. ಅನೇಕ ಮನೆಗಳಲ್ಲಿ ಅನೇಕ ದೇವರುಗಳು ದೇವತೆಗಳ ಚಿತ್ರಗಳ ಮಧ್ಯದಲ್ಲಿ, ಭಾವಚಿತ್ರಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಚಿತ್ರವನ್ನು ಸಹ ಇಟ್ಟಿರುತ್ತಾರೆ. God says he will not share his honor with others. ದೇವರು ಹೇಳ್ತಾನೆ, ನನ್ನ ಗೌರವವನ್ನು ನನ್ನ ಮರ್ಯಾದೆಯನ್ನು ಬೇರೆ ಯಾರಿಗೂ ನಾನು ಸಲ್ಲಗೊಡಿಸೆನು ಎಂಬುದಾಗಿ. Follow God exclusively, and he should be the only God for you in your life. ನೀನು ದೇವರನ್ನು ಮಾತ್ರವೇ, ಆತನನ್ನು ಮಾತ್ರವೇ ಪ್ರತ್ಯೇಕವಾಗಿ ಹಿಂಬಾಲಿಸು, ಆತನೇ ನಿನ್ನ ಜೀವಾಧಾರವಾಗಿದ್ದಾನೆ. Do not keep the idols in your heart, my dear friend. ನಿನ್ನ ಹೃದಯದಲ್ಲಿ ಯಾವುದೇ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಡ. When I say idols, it does not mean only the God and goddesses. We have so many other idols. Our job, maybe our children. There are so many things we keep it in our heart, and we give priority to this rather than to God. ನಾನು ವಿಗ್ರಹಗಳು ಎಂದು ಹೇಳಬೇಕಾದ್ರೆ ಬರೀ ದೇವರುಗಳು ಆಗಿ ಕಾಣಲ್ಪಡುವುದಿಲ್ಲ. ನಾವು ದೇವರಿಗಿಂತ ಹೆಚ್ಚಾಗಿ ನಮ್ಮ ಮಕ್ಕಳನ್ನು, ನಮ್ಮ ಕೆಲಸವನ್ನು ಬೇರೆ ಯಾವುದರನ್ನಾದ್ರೂ ಹೆಚ್ಚಾಗಿ ಪ್ರೀತಿಸುವುದಾದ್ರೆ ಅವು ನಮ್ಮ ಜೀವಿತದಲ್ಲಿ ವಿಗ್ರಹಗಳಾಗಿ ಕಾಣಲ್ಪಡ್ತಾ ಇವೆ. ಅದನ್ನು ನೀನು ಇಟ್ಟುಕೊಳ್ಳಬೇಡ. Joshua asked the people, how long you want to be a double-hearted people? How long you want to follow double standards? ಇಲ್ಲಿ ಯೆಹೋಶುವನು ಜನರನ್ನು ನೋಡಿ ಕೇಳುವಂತ ಪ್ರಶ್ನೆಯು, ನೀವು ಇನ್ನೆಷ್ಟರವರೆಗೂ ಎರಡು ಮನಸ್ಸುಳ್ಳವರಾಗಿ ಎರಡು ದಾರಿಗಳಲ್ಲಿ ನಡೆದು ಹೋಗುವಿರಿ ಎಂಬುದಾಗಿ. He says, but as for me and my house, whatever happens, we will serve the Lord. ಆದ್ರೆ ಆತನು ಹೇಳುವಂತ ಮಾತು, ನಾನು ನನ್ನ ಮನೆಯವರಾದ್ರು ಏನೇ ಬರಲಿ ಯೆಹೋವನನ್ನು ಮಾತ್ರವೇ ಆರಾಧಿಸುವೆವು. God says, I will not forsake you, my dear friend. But are you forsaking God? Are you leaving God? Are you running away from God? ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಆದ್ರೆ ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ದೇವರ ಕೈಯನ್ನು ಬಿಟ್ಟಿದೆಯೋ, ನೀನು ದೇವರಿಂದ ದೂರಕ್ಕೆ ಓಡಿ ಹೋಗುತ್ತಾ ಇದೆಯೋ ಎಂಬುದಾಗಿ ನೋಡು. See Joshua chapter 10 verse 25, you see Joshua, see first God speaks to Joshua in chapter 1 verse 18. He says, only be strong, vigorous and good courage. That was the message from God to Joshua. ಇಲ್ಲಿ ಯೆಹೋಶುವನಿಗೆ ದೇವರು ಮಾತಾಡುವಂತದ್ದು ಮೊದಲನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿನ್ನ ವಿಧಿಗಳನ್ನು ಎದುರಿಸುವವರು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ. And same Joshua, after choosing to follow the path of faith, he strengthened himself, encouraged himself in the Lord, and followed these 5 steps which I have just narrated. And in chapter 10 verse 25, he goes to the people and he says, Joshua said to the people, fear not, nor be dismayed. Be strong and good courage, for thus shall the Lord do to all your enemies against whom you fight.
ಇಲ್ಲಿ ಯೆಹೋಶುವನಿಗೆ ದೇವರು ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂದು ಹೇಳಿದ ನಂತರ ಇದುವರೆಗೂ ನಾನು ಮಾತಾಡಿದಂತ 5 ಹಂತಗಳನ್ನು ತನ್ನ ಜೀವಿತದಲ್ಲಿ ಆತನು ಅಳವಡಿಸಿಕೊಂಡು ನಡೆದ ನಂತರ 10ನೆಯ ವಾಕ್ಯದಲ್ಲಿ ಯೆಹೋಶುವನು ತನ್ನ ಜನರನ್ನು ಕರೆದು ಅವರ ಮುಂದೆ ಹೇಳುವಂತ ಮಾತು, ಯೆಹೋಶುವನ ಪುಸ್ತಕ 10ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆಗ ಅವನು ಅವರಿಗೆ, ಅಂಜಬೇಡಿರಿ, ಕಳವಳಗೊಳ್ಳಬೇಡಿರಿ, ಸ್ಥಿರಚಿತ್ತನಾಗಿರಿ, ಧೈರ್ಯದಿಂದಿರಿ, ನಿಮ್ಮೊಡನೆ ಯುದ್ಧಕ್ಕೆ ಬರುವ ಎಲ್ಲಾ ವೈರಿಗಳಿಗೂ ಯೆಹೋವನು ಹೀಗೆಯೇ ಮಾಡುವನು ಎಂದು ಹೇಳಿದನು ಎಂಬುದಾಗಿ ನಾವು ನೋಡುತ್ತೇವೆ. Hallelujah. Hallelujah. When you follow one, first is you must understand the purpose of God, and you have to take the promise of God. When God gives you promise, take that promise and live in that promise, then be in the presence of God and hold on to God whatever happens. And the end you will find the victory in your life. ಇದುವರೆಗೂ ಹೇಳಿದಂತ ಮಾತುಗಳು, ದೇವರು ನಿನ್ನನ್ನು ಒಂದು ತೀರ್ಮಾನದೊಂದಿಗೆ ಕರೆದಿದ್ದಾನೆ. ಆ ಒಂದು ತೀರ್ಮಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಎರಡನೇದಾಗಿ ನೋಡುತ್ತೇವೆ, ದೇವರು ನಮಗೆ ಕೊಡುವಂತ ವಾಗ್ದಾನವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. ಹಿಡಿದುಕೊಳ್ಳುವುದು ಮಾತ್ರವಲ್ಲದೆ ಆ ವಾಗ್ದಾನದ ಪ್ರಕಾರವಾಗಿ ನಾವು ನಡೆಯಬೇಕು, ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. 4ನೇದಾಗಿ ದೇವರ ಪ್ರಸನ್ನತೆಯಲ್ಲಿ ಆನಂದಿಸುವಂತವರಾಗಿ ಕಾಣಲ್ಪಡಬೇಕು. 5ನೇದಾಗಿ ನಾವು ದೇವರೊಂದಿಗೆ ಕಾಣಲ್ಪಡುವಂತವರಾಗಿ ಇರುವುದಾದರೆ ನಮ್ಮ ಜೀವಿತದಲ್ಲಿ ಜಯವನ್ನು ಕಾಣುವವರಾಗಿರುತ್ತೇವೆ. So be strong. God says to you, fear not, for your God is coming to destroy your enemies, and he is coming to save you. God bless you. ಆದ್ದರಿಂದ ದೇವರು ಹೇಳುತ್ತಾನೆ, ನೀನು ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಆತನು ನಿನ್ನ ಎಲ್ಲಾ ಶತ್ರುಗಳನ್ನು ನಿರ್ನಾಮ ಮಾಡುವುದಕ್ಕೂ ಅವರಿಗೆ ಮುಯಿ ತೀರಿಸುವುದಕ್ಕೆ ಬರುತ್ತಾ ಇದ್ದಾನೆ. ಆದ್ದರಿಂದ ನೀನು ಭಯಪಡಬೇಡ, ಸ್ಥಿರಚಿತ್ತದಿಂದಿರು, ಧೈರ್ಯದಿಂದಿರು, ಆತನು ನಿನ್ನ ಸಂಗಡ ಯಾವಾಗಲೂ ಕಾಣಲ್ಪಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Choose the path of faith rather than the path of fear. ನೀನು ಭಯದ ಮಾರ್ಗಕ್ಕಿಂತಲೂ ದೇವರಲ್ಲಿ ಕಾಣಲ್ಪಡುವಂತ ನಂಬಿಕೆಯ ಮಾರ್ಗವನ್ನು ಆರಿಸಿಕೋ. That's why God encourages you today to be strong and courageous. God bless you, my dear. ಆದ್ದರಿಂದಲೇ ದೇವರು ನಿಮ್ಮನ್ನು ಪ್ರೋತ್ಸಾಹಿಸುತ್ತಾ ಇದ್ದಾನೆ. ನೀನು ದೇವರಲ್ಲಿ ಧೈರ್ಯದಿಂದ ಬಲಗೊಂಡಂತವನಾಗಿ ಕಾಣಲ್ಪಡುತ್ತಾ ಇರು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close our eyes and pray. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time. Lord, thank you for the wonderful word of God encouraging us to be strong and courageous. Lord, we see the world is full of fear, especially during this pandemic time when we hear the sound of death and the agony of the sick people. The fear, Lord, is in our mind. And so many things are happening around us. When we see all these things, Lord, certainly being human, we are frightened by all these things. But Lord, you are here to tell us, you only be strong and courageous. That's what he says. Yes, Lord, we have to be only strong and courageous. Rest is yours. Fighting for us is yours, O Lord. You are the God who's fighting against our enemies to save us, to redeem us, to give, Lord, healing to us. Whatever the people are suffering, I pray, O Lord, especially the sick people, Lord, I pray for them. Let your hand, Lord, touch everyone. The healing hand of God be stretched. And Lord, touch everyone and heal them, O Lord. Wipe out all their tears, all their fears, O Lord Jesus. Strengthen the mind, soul, and spirit. Yes, Lord.
Let them be healed completely, O Lord Jesus. As I pray, the heavenly power come upon them and heal them, O Lord Jesus. And there are so many people who are now living in poverty because of this pandemic, lost their jobs, lost their business. And Lord, I pray, provide them. You are the provider. Yes, whatever the problems the people are facing, Lord, I pray, help them, Lord. Bless your people. Wipe out all the tears, my Lord. Bless them. In Jesus' precious name I pray. Amen, amen, amen. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಮನವೇ ಯೆಹೋವನ ಕೊಂಡಾಡು, ನನ್ನ ಸರ್ವೇಂದ್ರಿಯ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್, ಆಮೇನ್. God bless you all. ದೇವರು ನಿಮ್ಮನ್ನು ಆಶೀರ್ವದಿಸಲಿ.